ನಲ್ಮೆಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ರಾಜ್ಯಶಾಸ್ತ್ರ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾವು ಕೇಂದ್ರ ಸರ್ಕಾರದ ರಚನೆ, ರಾಜ್ಯಸಭೆ ಮತ್ತು ಲೋಕಸಭೆ, ರಾಜ್ಯಸಭೆ ಮತ್ತು ಲೋಕಸಭೆಯ ಅಧಿಕಾರ ಅವಧಿ, ರಾಜ್ಯಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಆಗಲು ಇರಬೇಕಾಗಿರುವ ಅರ್ಹತೆಗಳು, ಪ್ರತಿಪಕ್ಷದ ಸ್ಥಾನ ಮತ್ತು ಅದರ ಪಾತ್ರ, ಸಭಾಪತಿಗಳು ಮತ್ತು ಉಪಸಭಾಪತಿಗಳು, ಸಭಾಧ್ಯಕ್ಷರು ಅಥವಾ ಉಪಸಭಾಧ್ಯಕ್ಷರ ಕಾರ್ಯ, ಅರ್ಹತೆಗಳು ಮತ್ತು ಅವರ ಪಾತ್ರದ ಬಗ್ಗೆ ಕಳೆದ ಅವಧಿಯಲ್ಲಿ ನಾವು ತಿಳಿದುಕೊಂಡಿದ್ವಿ. ಅದರ ಜೊತೆಗೆ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಶಾಸನ ರಚನಾ ಕಾರ್ಯದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ವಿದ್ಯಾರ್ಥಿಗಳೇ, ಇಂದು ನಾವು ಉಳಿದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದೊಂದಾಗಿ ನೋಡೋದಾದ್ರೆ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು. ಅದರಲ್ಲಿ ಕಳೆದ ಅವಧಿಯಲ್ಲಿ ನಾವು ಶಾಸನ ರಚನಾ ಕಾರ್ಯದ ಬಗ್ಗೆ ತಿಳಿದುಕೊಂಡಿದ್ದೆವು. ಉಳಿದಂತೆ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಶಾಸನ ರಚನಾ ಕಾರ್ಯ, ಆಡಳಿತಾಧಿಕಾರ, ಹಣಕಾಸಿನ ಅಧಿಕಾರ, ನ್ಯಾಯಾಂಗಾಧಿಕಾರ, ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ, ಇತರೆ ಅಧಿಕಾರ ಕಾರ್ಯಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಆಡಳಿತಾಧಿಕಾರ. ಭಾರತ ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿರುವುದರಿಂದ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗ ಆಗಿರುತ್ತದೆ. ಇಲ್ಲಿ ಹಾಗಾದ್ರೆ ನೋಡಿ, ನಿಜವಾದ ಕಾರ್ಯ ಯಾವುದಲ್ಲಿ? ನಮ್ಮ ಭಾರತ ದೇಶ ಸಂಸದೀಯ ಮಾದರಿಯ ಸರ್ಕಾರ, ಸಂಸದೀಯ ಮಾದರಿ ಸರ್ಕಾರವನ್ನ ಹೊಂದಿದೆ. ಇದರಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗವಾಗಿದೆ. ಕೇಂದ್ರ ಮಂತ್ರಿಮಂಡಲವು ಲೋಕಸಭೆಗೆ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸಂಸತ್ತು ಮಂತ್ರಿಮಂಡಲವನ್ನ ಪ್ರಶ್ನಿಸುವ ಮೂಲಕ ಕಾರ್ಯಾಂಗದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಹೊಂದಿರುತ್ತದೆ. ವಿದ್ಯಾರ್ಥಿಗಳೇ, ಭಾರತ ಸಂಸದೀಯ ಮಾದರಿಯ ಸರ್ಕಾರವನ್ನ ಪದ್ಧತಿಯನ್ನು ಅನುಸರಿಸಿಕೊಂಡು ಬರ್ತಾ ಇದೆ. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗ ಆಗಿದೆ. ಕೇಂದ್ರ ಮಂತ್ರಿಮಂಡಲವು ಲೋಕಸಭೆಗೆ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಸಂಸತ್ತು ಮಂತ್ರಿಮಂಡಲವನ್ನು ಪ್ರಶ್ನಿಸುವ ಮೂಲಕ ಕಾರ್ಯಾಂಗದ ಮೇಲೆ ಸಂಪೂರ್ಣವಾದಂತಹ ಒಂದು ನಿಯಂತ್ರಣವನ್ನ ಹೊಂದಿರುತ್ತದೆ ಎನ್ನುವಂಥದ್ದು. ಹೀಗೆ ಆಡಳಿತಾಧಿಕಾರದಲ್ಲಿ ಲೋಕಸಭೆಯ ವಿಶ್ವಾಸ ಇರುವವರೆಗೂ ಕೂಡ ಪ್ರಧಾನಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಲೋಕಸಭೆಯ ವಿಶ್ವಾಸವಿರುವವರೆಗೂ ಕೂಡ ಮಂತ್ರಿಮಂಡಲ ಅಂದರೆ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ವಿಶ್ವಾಸವನ್ನ ಕಳೆದುಕೊಂಡಾಗ ಮಂತ್ರಿಮಂಡಲ ರಾಜೀನಾಮೆಯನ್ನ ನೀಡಬೇಕಾಗುತ್ತದೆ. ಕಾರ್ಯಾಂಗದ ಮೇಲೆ ಅದನ್ನು ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲದ ಮೇಲೆ ಲೋಕಸಭೆಯು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ. ಹೀಗೆ ಈ ಒಂದು ಸರ್ಕಾರದ ನೀತಿ ಸಾಧನೆಗಳು, ಹಾಗೆಯೇ ಲೋಕಸಭೆಯ ಬಹುಸಂಖ್ಯಾತ ಸದಸ್ಯರಿಗೆ ವಿಶ್ವಾಸವಿಲ್ಲ ಅಂದಾಗ ಸರ್ಕಾರದ ಯಾರು? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ರಾಜೀನಾಮೆಯನ್ನ ನೀಡಬೇಕಾಗುತ್ತದೆ. ಇದಿಷ್ಟು ಕೂಡ ಆಡಳಿತಾಧಿಕಾರದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಅಂತೇಳಿ. ಹೀಗೆ ವಿದ್ಯಾರ್ಥಿಗಳೇ, ಆಡಳಿತಾಧಿಕಾರ ಅಂದ್ರೆ ನಮಗೆ ಗೊತ್ತಿದೆ. ಮತ್ತೊಮ್ಮೆ ನಾವು ನೋಡೋದಾದ್ರೆ ಭಾರತ ಸಂಸದೀಯ ಮಾದರಿ ಸರ್ಕಾರವನ್ನು ಹೊಂದಿದೆ. ಹಾಗಾದ್ರೆ ನಿಜವಾದ ಕಾರ್ಯಾಂಗ ಯಾವುದಪ್ಪ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗವಾಗಿದೆ. ಹಾಗಾದರೆ ಲೋಕಸಭೆಯ ಸಂಪೂರ್ಣವಾದಂತಹ ಹತೋಟಿಯನ್ನ
ಜವಾಬ್ದಾರಿಯನ್ನ ಈ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಲೋಕಸಭೆ ಎನ್ನುವುದರ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ. ಎಲ್ಲಿಯವರೆಗೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಮೇಲೆ ವಿಶ್ವಾಸವಿರುತ್ತದೆಯೋ ಅಲ್ಲಿಯವರೆಗೆ ಸರ್ಕಾರ ಮುಂದುವರಿಯುತ್ತದೆ. ಯಾವಾಗ ಸದಸ್ಯರು ಅವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೋ ಅಥವಾ ಸರ್ಕಾರ ಅವಿಶ್ವಾಸವನ್ನ ಕಳೆದುಕೊಳ್ಳುತ್ತದೆಯೋ ಆಗ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ರಾಜೀನಾಮೆಯನ್ನ ನೀಡಬೇಕಾಗುತ್ತದೆ. ಹೀಗೆ ಇದಿಷ್ಟು ಕೂಡ ಯಾವುದು ಸಂಬಂಧಪಟ್ಟಂತ ಪ್ರಮುಖ ಅಂಶ. ನಾವು ಕಳೆದ ಅವಧಿಯಲ್ಲಿ ಶಾಸನ ರಚನಾ ಕಾರ್ಯದ ಬಗ್ಗೆ ನೋಡಿದ್ವಿ, ಈಗ ಆಡಳಿತಾಧಿಕಾರದ ಬಗ್ಗೆ ನೋಡಿದ್ವಿ, ಈಗ ಹಣಕಾಸಿನ ಅಧಿಕಾರ. ಹಾಗಾದ್ರೆ ಹಣಕಾಸಿನ ಅಧಿಕಾರ ಯಾವುದು? ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಹೊಂದಿದೆ. ಹಾಗಾದ್ರೆ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರೋದು ಯಾವುದು? ಲೋಕಸಭೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನ ಹೊಂದಿದೆ. ಸಂಸತ್ತಿನ ಅನುಮೋದನೆ ಇಲ್ಲದೆ ಸರ್ಕಾರ ಯಾವುದೇ ಬಗೆಯ ತೆರಿಗೆ ಸಂಗ್ರಹಣೆ ಮಾಡುವುದಾಗಲಿ ಅಥವಾ ಖರ್ಚು ಮಾಡುವುದಕ್ಕಾಗಲಿ ಅಧಿಕಾರ ಇಲ್ಲ. ವಿದ್ಯಾರ್ಥಿಗಳೇ, ಹಣಕಾಸಿನ ಅಧಿಕಾರದಲ್ಲಿ ಅತ್ಯಂತ ಹೆಚ್ಚು ಪಾತ್ರವನ್ನು ನಿರ್ವಹಿಸುವಂಥದ್ದು ಲೋಕಸಭೆಗೆ ಸಂಪೂರ್ಣವಾದಂತಹ ಹಣಕಾಸಿನ ಅಧಿಕಾರ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಜವಾಬ್ದಾರಿ, ಹತೋಟಿ, ನಿಯಂತ್ರಣ ಯಾವುದಕ್ಕಿರುತ್ತೆ? ಲೋಕಸಭೆಗೆ ಇರುತ್ತೆ. ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದೆ. ಸಂಸತ್ತಿನ ಅನುಮೋದನೆ ಇಲ್ಲದೆ ಸರ್ಕಾರ ಯಾವುದೇ ಬಗೆಯ ತೆರಿಗೆ ಸಂಗ್ರಹಣೆ ಮಾಡುವುದಕ್ಕಾಗಲಿ ಅಥವಾ ಖರ್ಚು ಮಾಡುವುದಕ್ಕಾಗಲಿ ಅಧಿಕಾರ ಇರುವುದಿಲ್ಲ. ಹಾಗಾದರೆ ಹಣಕಾಸಿನ ಮಸೂದೆಯನ್ನು ಮೊದಲು ಲೋಕಸಭೆಯಲ್ಲಿ ಮಂಡಿಸುತ್ತಾರೆ. ಎಲ್ಲಿ ಮಂಡಿಸ್ತಾರೆ? ಹಣಕಾಸಿನ ಮಸೂದೆಯನ್ನ ನಾವು ಎಲ್ಲಿ ಮಂಡಿಸ್ತಾರೆ? ಮಸೂದೆ ಮಂಡನೆ ಎಲ್ಲಾಗುತ್ತೆ? ಲೋಕಸಭೆಯಲ್ಲಿ. ಲೋಕಸಭೆ. ವಿದ್ಯಾರ್ಥಿಗಳೇ ಗಮನಿಸಬೇಕು, ಹಣಕಾಸಿನ ಮಸೂದೆಯನ್ನ ಎಲ್ಲಿ ಮೊದಲು ಮಂಡನೆ ಮಾಡ್ತಾರೆ? ಲೋಕಸಭೆಯಲ್ಲಿ ಮಂಡಿಸುವ ನಿಯಮ ಇದೆ. ಈ ಹಣಕಾಸಿನ ಮಸೂದೆಯನ್ನು ನಾವೇನು ಕರಿತೀವಿ ಅಂದ್ರೆ ಬಜೆಟ್ ಅಂದ್ರೆ ಆಯವ್ಯಯ. ಕನ್ನಡದಲ್ಲಿ ನಾವು ಆಯವ್ಯಯ. ಈ ಆಯವ್ಯಯ ಅಥವಾ ಹಣಕಾಸಿನ ಮಸೂದೆ ಅಥವಾ ಬಜೆಟ್ ಅನ್ನ ಮೊದಲು ಲೋಕಸಭೆಯಲ್ಲಿ ಮಂಡಿಸುವ ನಿಯಮವಿದೆ. ಹಣಕಾಸು ಮಸೂದೆಗೆ ಲೋಕಸಭೆ ಅನುಮೋದನೆ ಪಡೆದ ನಂತರ ರಾಜ್ಯಸಭೆಗೆ ಕಳಿಸಿಕೊಳ್ಳಲಾಗುತ್ತೆ. ರಾಜ್ಯಸಭೆ ಮಸೂದೆಯ ಬಗ್ಗೆ ಕೆಲವು ಸಲಹೆ ಸೂಚನೆ ಕೊಡುವಂತಹ ಅಧಿಕಾರಕ್ಕಿದೆ. 14 ದಿನಗಳ ಕಾಲ ತಡೆ ಹಿಡಿಯುವಂತಹ ಅಧಿಕಾರವನ್ನ ರಾಜ್ಯಸಭೆ ಹೊಂದಿದೆ. 14 ದಿನಗಳ ನಂತರ ಅಥವಾ 14 ದಿನದ ಒಳಗೆ ಅದು ಹಿಂದಿರುಗಿಸದೆ ಹೋದರೆ ಮಸೂದೆ ಅಂಗೀಕಾರ ಆಗಿದೆ ಎಂದು ಪರಿಗಣಿಸಿ ಲೋಕಸಭೆಗೆ ಅದನ್ನ ರಾಷ್ಟ್ರಪತಿಗಳ ಅನುಮೋದನೆಗೆ ಕಳಿಸುತ್ತದೆ. ನೆನಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ, ಹಣಕಾಸಿನ ಮಸೂದೆ ಮೊದಲು ಲೋಕಸಭೆಯಲ್ಲಿ ಮಂಡಿಸುವಂತಹ ನಿಯಮ ಇದೆ. ನಂತರ ಇದನ್ನ ಚರ್ಚೆಗೋಸ್ಕರ ಮೇಲ್ಮನೆಯಾದಂತಹ ರಾಜ್ಯಸಭೆಗೆ ಕಳಿಸಿಕೊಳ್ಳಲಾಗುತ್ತೆ. ಆ ರಾಜ್ಯಸಭೆ ಕೆಲವು ಸೂಚನೆ ಸಲಹೆಗಳನ್ನ 14 ದಿನಗಳ ಒಳಗೆ ಅದು ನೀಡಬೇಕಾಗುತ್ತೆ. ಆ ಹಣಕಾಸಿನ ಮಸೂದೆಯನ್ನ ರಾಜ್ಯಸಭೆ 14 ದಿನದ ಒಳಗೆ ತಡೆ ಹಿಡಿಯುವಂತಹ ಅಧಿಕಾರವನ್ನ ಅದು ಹೊಂದಿದೆ. ಅಕಸ್ಮಾತ್ ಆಗಿ 14 ದಿನಗಳ ಒಳಗೆ ಹಿಂತಿರುಗಿಸದೆ ಹೋದರೆ ಹಣಕಾಸಿನ ಮಸೂದೆ ಅಂಗೀಕಾರ ಆಗಿದೆ ಎಂದು ಲೋಕಸಭೆ ಅದನ್ನ ರಾಷ್ಟ್ರಪತಿಗಳಿಗೆ ಅನುಮೋದನೆಗಾಗಿ ಕಳಿಸಿಕೊಡಲಾಗುತ್ತದೆ. ಇದನ್ನು ನಾವೇನು ಕರಿತೀವಿ? ಹಣಕಾಸಿನ ಅಧಿಕಾರ. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಹೇಳೋದಾದ್ರೆ ಸಂಸತ್ತಿನ 3ನೆಯ ಕಾರ್ಯ ಹಣಕಾಸಿನ ಅಧಿಕಾರ. ಹಾಗಾದ್ರೆ ನಾವಿಲ್ಲಿ ನೆನಪಿಟ್ಕೊಳ್ಬೇಕು,
ಹಣಕಾಸಿನ ಅಧಿಕಾರವನ್ನ ಸಂಸತ್ತು ಜವಾಬ್ದಾರಿಯಿಂದ ನಿರ್ವಹಿಸುತ್ತದೆ. ಅದನ್ನು ವಿಶೇಷವಾಗಿ ಹಣಕಾಸಿನ ಮಸೂದೆ ಅಥವಾ ಬಜೆಟ್ ಅಥವಾ ಆಯವ್ಯಯವನ್ನು ಮಂಡನೆ ಮಾಡುವುದು ಲೋಕಸಭೆಯಲ್ಲಿ ಮಾತ್ರ. ಲೋಕಸಭೆಯಲ್ಲಿ ಯಾರು ಮಂಡನೆ ಮಾಡ್ತಾರೆ? ಹಣಕಾಸಿನ ಸಚಿವರು, ಹಣಕಾಸಿನ ಮಂತ್ರಿಗಳು ಇದನ್ನ ಏನ್ ಮಾಡ್ತಾರೆ? ಅವರು ಮಸೂದೆಯನ್ನ ಮಂಡನೆ ಮಾಡ್ತಾರೆ. ನಂತರ 14 ದಿನಗಳೊಳಗಾಗಿ ರಾಜ್ಯಸಭೆಗೆ ಅನುಮೋದನೆ ಕಳಿಸ್ತಾರೆ. ಅಲ್ಲಿ ಸಲಹೆ ಚರ್ಚೆಗಳನ್ನು ಮಾಡಲಾಗುತ್ತೆ. ನಂತರ ಅದನ್ನ ವಾಪಸ್ ರಾಷ್ಟ್ರಪತಿಗಳಿಗೆ ಅನುಮೋದನೆಗಾಗಿ ಕಳಿಸಿಕೊಡಲಾಗುತ್ತೆ. ಇದನ್ನ ನಾವೇನು ಕರಿತೀವಿ? ಹಣಕಾಸಿನ ಅಧಿಕಾರಗಳು. ಹಾಗಾದ್ರೆ ಮುಂದಿನ ಅಧಿಕಾರ ನ್ಯಾಯಾಂಗಾಧಿಕಾರ. ಸಂಸತ್ತಿನ ನ್ಯಾಯಾಂಗಾಧಿಕಾರ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸುವಂತಹ ಅಧಿಕಾರ ಸಂಸತ್ತಿನ ಎರಡೂ ಸದನಗಳಿಗೆ ಇದೆ. ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯ, ಹೈಕೋರ್ಟ್, ಉಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ. ವಿದ್ಯಾರ್ಥಿಗಳೇ, ಸಂಸತ್ತಿನ ನ್ಯಾಯಾಂಗಾಧಿಕಾರ ಯಾವುದು? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ನ್ಯಾಯಾಧೀಶರನ್ನು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸುವ ಅಧಿಕಾರ ಇದೆ. ಪದಚ್ಯುತಗೊಳಿಸುವುದು. ವಿದ್ಯಾರ್ಥಿಗಳೇ, ಸಂಸತ್ತಿನ ನ್ಯಾಯಾಂಗದ ಅಧಿಕಾರದಲ್ಲಿ ಪ್ರಮುಖವಾದದ್ದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸುವಂತಹ ಅಧಿಕಾರ ಸಂಸತ್ತಿನ ಎರಡೂ ಸದನಗಳು, ಅಂದರೆ ಒಂದು ಲೋಕಸಭೆ ಮತ್ತೊಂದು ರಾಜ್ಯಸಭೆಗೆ ಇದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಅಥವಾ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನಾದರೂ ಭ್ರಷ್ಟಾಚಾರವನ್ನು ಮಾಡಿದ್ರೆ, ಏನಾದರೂ ನಿಂದನೆಗೊಳಗಾಗಿದ್ರೆ ಅಥವಾ ಬೇರೆ ರೀತಿಯ ಅಕ್ರಮಗಳನ್ನು ಹೊಂದಿದ್ರೆ, ಏನಾದರೂ ಅವರ ಮೇಲೆ ಆರೋಪಗಳು ಬಂದ ಸಂದರ್ಭದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ, ಸಂಸತ್ತಿನ ಎರಡೂ ಸದನಗಳು ಇವರನ್ನು ಪದಚ್ಯುತಗೊಳಿಸುವಂತ ಅಧಿಕಾರವನ್ನು ಹೊಂದಿವೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಕೆಲವು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ತನಿಖಾ ವರದಿಗಳನ್ನ ಚರ್ಚಿಸುವ ಅಧಿಕಾರವೂ ಕೂಡ ಸಂಸತ್ತಿಗೆ, ಅಂದರೆ ಉಭಯ ಸದನಗಳಿಗೂ ಕೂಡ ಇದೆ. ಹಾಗಾದರೆ ಇವು ಪ್ರಮುಖವಾದಂತಹ ಅಂಶಗಳು. ವಿದ್ಯಾರ್ಥಿಗಳ ಮತ್ತೊಮ್ಮೆ ನಾವು ನೋಡೋದಾದ್ರೆ ಸಂಸತ್ತಿನ ನ್ಯಾಯಾಂಗದ ಅಧಿಕಾರಗಳು ಯಾವ್ಯಾವು ಅಂತ ಹೇಳೋದಾದ್ರೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸುವಂತಹ ಅಧಿಕಾರವನ್ನ ಸಂಸತ್ತಿನ ಉಭಯ ಸದನಗಳಾದ ರಾಜ್ಯಸಭೆ ಮತ್ತು ಲೋಕಸಭೆಗಳು ಹೊಂದಿವೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಯಾವುದೇ ತನಿಖಾ ವರದಿಗಳನ್ನ ಸಂಸತ್ತಿನ ಉಭಯ ಸದನಗಳಲ್ಲಿಯೂ ಕೂಡ ಚರ್ಚೆ ಮಾಡತಕ್ಕಂಥ ಅವಕಾಶವನ್ನು ಕೂಡ ಈ ನ್ಯಾಯಾಧಿಕಾರದಲ್ಲಿ ಸಂಸತ್ತು ಒಳಗೊಂಡಿದೆ. ಹಾಗಾದ್ರೆ ಮುಂದಿನ ಅಧಿಕಾರ ಏನಪ್ಪ ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ. ಸಂವಿಧಾನವನ್ನ ಬರೆದಂತವರು, ಸಂವಿಧಾನ ಶಿಲ್ಪಿಗಳು ಯಾರಪ್ಪ ರಾಜು? ವೆರಿ ಗುಡ್, ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ಈ ಸಂವಿಧಾನ ಜಾರಿಗೆ ಬಂದ ಯಾವ ಪ್ರವೇಶ? ವೆರಿ ಗುಡ್, 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಿತು. ಹಾಗಾದ್ರೆ ಉಭಯ ಸದನಗಳಿಗೂ ಕೂಡ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ಸಂವಿಧಾನ ತಿದ್ದುಪಡಿ ಮಾಡುವ ವಿಷಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸಮಾನವಾದ ಅಧಿಕಾರ ಇದೆ. ಯಾವುದು ಹೆಚ್ಚು ಅಲ್ಲ, ಯಾವುದು ಕಡಿಮೆನೂ ಅಲ್ಲ. ಈ ರಾಜ್ಯಸಭೆ ಅದು ಮೇಲ್ಮನೆ ಅಂತ ಹೇಳಿ ಸಂವಿಧಾನ ತಿದ್ದುಪಡಿಯನ್ನು ಮಾಡಲಿಕ್ಕೆ ಬರೀ ರಾಜ್ಯಸಭೆಗೇನೆ ಅಧಿಕಾರ ಕೊಡಲಿಕ್ಕಾಗಲ್ಲ, ಅಥವಾ ಲೋಕಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ, ಆಯ್ಕೆಯಾಗಿರ್ತಾರೆ ಅನ್ನುವ ಕಾರಣಕ್ಕಾಗಿ ಅಧಿಕಾರ ಕೊಡಲಿಕ್ಕಾಗಲ್ಲ. ಹಾಗಾಗಿ ಸಂವಿಧಾನ ತಿದ್ದುಪಡಿ ಮಾಡುವ ವಿಷಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಸಮಾನವಾದ ಅಧಿಕಾರ ಇದೆ.
ತಿದ್ದುಪಡಿಗೆ ಸಂಬಂಧಿಸಿದಂತಹ ಮಸೂದೆಯನ್ನ ಯಾವುದೇ ಸದನದಲ್ಲಾದರೂ ಕೂಡ ಅವರು ಮಂಡಿಸಬಹುದು. ಆದರೆ ಮಸೂದೆಗೆ ಉಭಯ ಸದನಗಳ ಅಂಗೀಕಾರವನ್ನ ಪಡೆಯಬೇಕು. ಉದಾಹರಣೆ, ಯಾವುದೋ ಒಂದು ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಅದನ್ನ ಲೋಕಸಭೆಯಲ್ಲಾದರೂ ಮಂಡಿಸಬಹುದು ಅಥವಾ ರಾಜ್ಯಸಭೆಯಲ್ಲಾದರೂ ಮಂಡಿಸಬಹುದು. ಆದರೆ ಸಂವಿಧಾನದ ತಿದ್ದುಪಡಿಗೆ ಉಭಯ ಸದನಗಳು ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯ ಅಂಗೀಕಾರ ಪಡೆಯಬೇಕು. ಒಂದು ಸದನ ಅಂಗೀಕರಿಸಿದ ಮಸೂದೆಯನ್ನ ಇನ್ನೊಂದು ಸದನ ತಿರಸ್ಕರಿಸಿದರೆ ಸಂವಿಧಾನದ ತಿದ್ದುಪಡಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ರಾಜ್ಯಸಭೆಯಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವಂತಹ ಒಂದು ಮಸೂದೆಯನ್ನ ಅದು ತಿರಸ್ಕಾರ ಮಾಡಿದರೆ ಲೋಕಸಭೆ ಸಂವಿಧಾನದ ತಿದ್ದುಪಡಿಯನ್ನ ಮಾಡಲಿಕ್ಕೆ ಬರುವುದಿಲ್ಲ. ಈ ರೀತಿಯ ಅಂಶಗಳನ್ನ ಇದು ಹೊಂದಿದೆ. ಕೆಲವು ಸಂವಿಧಾನ ತಿದ್ದುಪಡಿಗೆ ರಾಜ್ಯಗಳ ವಿಧಾನಸಭೆಗಳ ಸಹಮತವೂ ಕೂಡ ಬೇಕಾಗುತ್ತೆ. ಕೆಲವು ರಾಜ್ಯಗಳ ವಿಧಾನಸಭೆಯ ಸಹಮತವೂ ಕೂಡ ಅದಕ್ಕೆ ಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ನಾವೇನು ಕರಿತೀವಿ, ಸಂವಿಧಾನ ತಿದ್ದುಪಡಿ ಮಾಡುವಂತಹ ಅಧಿಕಾರ. ಮತ್ತೊಮ್ಮೆ ಹೇಳೋಣ ವಿದ್ಯಾರ್ಥಿಗಳೇ, ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ಅಧಿಕಾರ ಉಭಯ ಸದನಗಳಿಗೂ ಸಮಾನವಾಗಿರುತ್ತದೆ, ರಾಜ್ಯಸಭೆ ಮತ್ತು ಲೋಕಸಭೆ. ಸಂವಿಧಾನದ ತಿದ್ದುಪಡಿಯ ಮಸೂದೆಯ ಮಂಡನೆಯನ್ನ ಯಾವ ಸದನಗಳಲ್ಲಾದರೂ ಕೂಡ ಮಂಡಿಸಬಹುದು. ಆದರೆ ಒಂದು ಸದನ ಸಂವಿಧಾನ ತಿದ್ದುಪಡಿಯ ಮಂಡನೆಯನ್ನು ತಿರಸ್ಕರಿಸಿದರೆ ಮತ್ತೊಂದು ಸದನ ಆ ಸಂವಿಧಾನ ತಿದ್ದುಪಡಿಯನ್ನ ಮಾಡಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಸಂವಿಧಾನ ತಿದ್ದುಪಡಿಯ ಮಾಡುವ ಸಂದರ್ಭದಲ್ಲಿ ರಾಜ್ಯಗಳ ವಿಧಾನಸಭೆಗಳ ಸಹಮತವೂ ಕೂಡ ಮುಖ್ಯ. ಇದಿಷ್ಟು ಕೂಡ ನಾವು ಸಂಸತ್ತಿನ ಸಂವಿಧಾನ ತಿದ್ದುಪಡಿಯ ಅಧಿಕಾರ ಅಂತ ತಿಳ್ಕೊಳ್ತೀವಿ. ಹಾಗಾದ್ರೆ ಕೊನೆಯದು ಇತರೆ ಅಧಿಕಾರ ಕಾರ್ಯಗಳು. ಹಾಗಾದ್ರೆ ಇತರೆ ಅಧಿಕಾರ ಕಾರ್ಯಗಳು ಸಂಸತ್ತಿಗೆ ಏನಿದೆ? ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಅಧಿಕಾರ ಮತ್ತು ವ್ಯಾಪ್ತಿಯ ಬಗ್ಗೆ ಕಾನೂನನ್ನು ರೂಪಿಸುವಂತಹ ಒಂದು ಅಧಿಕಾರ ಯಾವುದಕ್ಕಿದೆ? ಸಂಸತ್ತಿಗಿದೆ. ನೋಡಿ, ಈ ಉದಾಹರಣೆಗೆ ಯಾವುದೋ ಒಂದು ಕಾನೂನನ್ನ ಸುಪ್ರೀಂ ಕೋರ್ಟಿಗೆ ಸೇರಿಸಬೇಕು ಅಥವಾ ಇನ್ನೊಂದು ಯಾವುದೋ ಕಾನೂನನ್ನ ಹೈಕೋರ್ಟಿಗೆ ಸೇರಿಸಬೇಕು ಅಂದ್ರೆ ಅದು ಎಲ್ಲಿ ಬರುತ್ತೆ? ಅದರ ಅಧಿಕಾರ ಮತ್ತು ವ್ಯಾಪ್ತಿಯ ಬಗ್ಗೆ ಕಾನೂನನ್ನು, ನಮಗೆ ಗೊತ್ತಿದೆ, ಕಾನೂನನ್ನು ರೂಪಿಸುವುದು ಯಾವುದು? ಸಂಸತ್ತು. ಶಾಸನಗಳನ್ನು ರಚನೆ ಮಾಡುವುದು ಯಾವುದು? ಸಂಸತ್ತು. ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ. ಆ ಸಂಸತ್ತಿಗೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ವ್ಯಾಪ್ತಿಯ ಬಗ್ಗೆ ಕಾನೂನನ್ನು ರೂಪಿಸುವಂತಹ ಅಧಿಕಾರವು ಕೂಡ ಸಂಸತ್ತಿಗೆ ಇದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯದ ಸ್ಥಾಪನೆಯನ್ನ ನೀಡ್ತಕ್ಕಂಥ ಅಧಿಕಾರ. ಹೇಗೆ ಎರಡು ರಾಜ್ಯಗಳಿಗೆ ಒಂದೇ ರಾಜಧಾನಿ ಇರುತ್ತೋ, ಎರಡು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಕೂಡ ಇದೆ. ನಮ್ಮಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಹಾಗೆಯೇ ಪಂಜಾಬ್ ಮತ್ತು ಚಂಡೀಗಢ, ಈ ಎರಡು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ಸ್ಥಾಪನೆಯ ಅಧಿಕಾರವೂ ಕೂಡ ಸಂಸತ್ತಿಗೆ ಇದೆ. ಹೊಸ ರಾಜ್ಯಗಳನ್ನ ರಚನೆ ಮಾಡತಕ್ಕಂಥದ್ದು, ಸೃಷ್ಟಿ ಮಾಡುವಂಥದ್ದು, ರಾಜ್ಯಗಳ ಹೆಸರನ್ನ ಬದಲಾವಣೆ ಮಾಡುವಂಥದ್ದು, ಒಂದು ರಾಜ್ಯವನ್ನ ಬೇರೆ ಬೇರೆ ರಾಜ್ಯಗಳಾಗಿ ಹೊಸ ರಾಜ್ಯಗಳನ್ನು ಮಾಡುವಂಥದ್ದು, ರಾಜ್ಯದ ಗಡಿ ರೇಖೆಯನ್ನ ನಿರ್ಧಾರ ಮಾಡುವಂಥದ್ದು, ಇವೆಲ್ಲವೂ ಕೂಡ ಸಂಸತ್ತಿನ ಇತರ ಅಧಿಕಾರಗಳಲ್ಲಿ ಬರುತ್ತೆ. ಹಾಗೆಯೇ ಲೋಕಸೇವಾ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ಹಣಕಾಸಿನ ಆಯೋಗ, ಚುನಾವಣಾ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಮೊದಲಾದ ಯಾವುದೇ ಆಯೋಗಗಳ ವರದಿಗಳ ಬಗ್ಗೆ ಚರ್ಚೆಯನ್ನು ನಡೆಸುವಂಥದ್ದು ಸಂಸತ್ತಿಗಿದೆ. ಇದು ಇತರ ಅಧಿಕಾರದಲ್ಲಿ ಬರುತ್ತೆ. ಯಾವುದಾದ್ರೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಹಾಗೆಯೇ ರಾಜ್ಯದ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿಗಳನ್ನ ಅನುಮೋದನೆ ಮಾಡುವಂಥದ್ದು ಕೂಡ ಸಂಸತ್ತಾಗಿದೆ. ವಿದ್ಯಾರ್ಥಿಗಳೇ, ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ಸಂಸತ್ತಿನ ಇತರೆ ಅಧಿಕಾರಗಳು. ಇನ್ನೊಮ್ಮೆ ನೋಡೋದಾದ್ರೆ ಸಂಸತ್ತಿನ ಇತರೆ ಅಧಿಕಾರಗಳು ಯಾವುವು? ಒಂದೊಂದಾಗಿ ನೋಡೋದಾದ್ರೆ ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ವ್ಯಾಪ್ತಿಯ ಬಗೆಗೆ ಕಾನೂನುಗಳನ್ನು ರಚಿಸುತ್ತದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯವನ್ನು ಸ್ಥಾಪನೆ ಮಾಡುವ ಅಧಿಕಾರ ಇದೆ. ಹೊಸ ರಾಜ್ಯಗಳ ಸೃಷ್ಟಿ, ಹೆಸರು ಬದಲಾವಣೆ,
ರಾಜ್ಯದ ಗಡಿ ರೇಖೆ ನಿರ್ಧರಿಸುವಂತಹ ಅಧಿಕಾರವನ್ನು ಸಂಸತ್ತು ಹೊಂದಿದೆ. ಲೋಕಸೇವಾ ಆಯೋಗ, ಹಣಕಾಸಿನ ಆಯೋಗ, ಚುನಾವಣಾ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗ ಮೊದಲಾದ ಆಯೋಗಗಳ ವರದಿಗಳ ಬಗ್ಗೆ ಚರ್ಚೆ ನಡೆಸುವಂತಹ ಅಧಿಕಾರವನ್ನು ಸಂಸತ್ತು ಹೊಂದಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯದ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಕೂಡ ಅನುಮೋದಿಸುವಂಥದ್ದು ಯಾವುದಾಗಿದೆ? ಇಲ್ಲಿ ಸಂಸತ್ತು ಆಗಿದೆ. ಇದಿಷ್ಟು ಕೂಡ ಇದರ ಪ್ರಮುಖ ಅಂಶಗಳು. ಯಾವುದರ ಪ್ರಮುಖ ಅಂಶಗಳು ನೋಡಿ, ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ನಾವು 1, 2, 3, 4, 5, 6 ಅಧಿಕಾರ ಮತ್ತು ಕಾರ್ಯಗಳು ಬರ್ತವೆ. ಅವೆಲ್ಲದರ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡ್ವಿ. ವಿದ್ಯಾರ್ಥಿಗಳೇ, ತಮಗೆಲ್ಲ ಅರ್ಥ ಆಗಿದೆಯಲ್ಲ? ಈ ಎಲ್ಲ ಪ್ರಮುಖ ಅಂಶಗಳನ್ನೆಲ್ಲ ಬರೆದಿದ್ದೀರಲ್ಲ, ಬರ್ಕೊಂಡಿರಲ್ಲ? ಓಕೆ. ಹಾಗಾದರೆ ಮುಂದೆ ನಾವು ಕೇಂದ್ರ ಕಾರ್ಯಾಂಗದ ಬಗ್ಗೆ ನಾವು ನೋಡೋಣ. ಕೇಂದ್ರ ಕಾರ್ಯಾಂಗ. ಕೇಂದ್ರ ಕಾರ್ಯಾಂಗ ಅಂದ್ರೆ ನಾವು ಈಗ ಮೊದಲು ಶಾಸಕಾಂಗವನ್ನು ನೋಡಿದ್ದೇವೆ. ಈಗ ನಾವು ನೋಡುವಂಥದ್ದು ಯಾವುದು? ಕೇಂದ್ರ ಕಾರ್ಯಾಂಗ. ಕೇಂದ್ರ ಕಾರ್ಯಾಂಗದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಕೇಂದ್ರ ಕಾರ್ಯಾಂಗ. ಕೇಂದ್ರ ಕಾರ್ಯಾಂಗ. ಈ ಕೇಂದ್ರ ಕಾರ್ಯಾಂಗದ ರಚನೆ, ಕೇಂದ್ರ ಕಾರ್ಯಾಂಗದ ಒಂದು ಕಾರ್ಯ, ವ್ಯಾಪ್ತಿ, ಪ್ರಾಮುಖ್ಯತೆ ಮತ್ತು ಅದರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಕೇಂದ್ರ ಶಾಸಕಾಂಗ ರೂಪಿಸಿದಂತಹ ಕಾಯ್ದೆಗಳನ್ನು, ಶಾಸನಗಳನ್ನು ಜಾರಿಗೆಗೊಳಿಸುವುದೇ ಕಾರ್ಯಾಂಗ. ಹಾಗಾದರೆ ಕೇಂದ್ರ ಶಾಸಕಾಂಗ ಅಂದ್ರೆ ಯಾವುದು? ಸಂಸತ್ತು, ಲೋಕಸಭೆ ಮತ್ತು ರಾಜ್ಯಸಭೆ. ಈ ಸಂಸತ್ತು ರೂಪಿಸುವಂತಹ ಅಥವಾ ಕೇಂದ್ರ ಸರ್ಕಾರ ರೂಪಿಸುವಂತಹ ಕಾಯ್ದೆಗಳನ್ನು ಜಾರಿಗೊಳಿಸುವುದೇ ಕಾರ್ಯಾಂಗ. ಹಾಗಾದರೆ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಹಾಗೂ ನೀತಿಗಳನ್ನು ಜಾರಿಗೊಳಿಸುತ್ತದೆ. ಈ ಕಾರ್ಯಾಂಗವು ರಾಷ್ಟ್ರಪತಿ, ಪ್ರಧಾನಮಂತ್ರಿ ಒಳಗೊಂಡಂತಹ ಮಂತ್ರಿಮಂಡಲ ಇರುತ್ತೆ. ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾದರೆ, ಪ್ರಧಾನಮಂತ್ರಿ ಒಳಗೊಂಡ ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗವಾಗಿದೆ. ನಿಜವಾದ ಕಾರ್ಯಾಂಗ. ಹಾಗಾದರೆ ಇದರ ಕೆಲಸ ಏನು? ಮೊದಲು ಕಾಯ್ದೆಗಳನ್ನ ಜಾರಿಗೊಳಿಸುವುದು. ಕೇಂದ್ರ ಕಾರ್ಯಾಂಗ ಏನ್ ಮಾಡುತ್ತಪ್ಪ? ಕಾಯ್ದೆಗಳನ್ನ, ಶಾಸನಗಳನ್ನ, ಕಾಯ್ದೆಗಳನ್ನು ಜಾರಿಗೊಳಿಸುವುದು. ಸಂಸತ್ತು ರೂಪಿಸಿದಂತಹ ಕಾನೂನುಗಳನ್ನ ಇದು ಜಾರಿಗೆ ಗೊಳಿಸುತ್ತದೆ, ಜಾರಿ ಮಾಡುತ್ತೆ. ನಂತರ ಇದು ಕೇಂದ್ರ ಸರ್ಕಾರದ ಯಾವುದೇ ನೀತಿ ನಿಯಮಗಳು, ಅದರ ಜೊತೆಗೆ ಕೇಂದ್ರ ಸರ್ಕಾರದ ಯಾವುದೇ ಕೇಂದ್ರ ಸರ್ಕಾರದ ನೀತಿ ನಿಯಮ, ನೀತಿ ಮತ್ತು ನಿಯಮಗಳನ್ನು ಕೂಡ ಏನ್ ಮಾಡುತ್ತೆ? ನಿಯಮಗಳನ್ನು ಜಾರಿಗೊಳಿಸುತ್ತದೆ. ನಿಯಮಗಳನ್ನು ಜಾರಿಗೊಳಿಸುತ್ತದೆ. ಇಲ್ಲಿ ರಾಷ್ಟ್ರಪತಿಗಳು ನಾಮಮಾತ್ರ, ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಅಧ್ಯಕ್ಷರಾಗಿರ್ತಾರೆ, ನಾಮಮಾತ್ರ. ಆದರೆ ಉಳಿದಂತೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಇದು ನಿಜವಾದಂತಹ ಕಾರ್ಯಾಂಗವಾಗಿದೆ. ನಿಜವಾದ ಕಾರ್ಯಾಂಗ. ಹಾಗೆ ನಿಜವಾದ ಕಾರ್ಯಾಂಗ ಯಾವುದಪ್ಪ? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಇಲ್ಲಿ ಕಾರ್ಯಾಂಗ ಅಂತ ತಕ್ಷಣ ಬರೋದು ರಾಷ್ಟ್ರಪತಿ, ಪ್ರಧಾನಮಂತ್ರಿನ ಒಳಗೊಂಡಂತಹ ಮಂತ್ರಿಮಂಡಲ. ಇಲ್ಲಿ ರಾಷ್ಟ್ರಪತಿಗಳು ಕೇವಲ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು. ಕಾರ್ಯಾಂಗದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳು. ಅವರ ನಾಮ ಮಾತ್ರ ಮುಖ್ಯಸ್ಥರು. ಆದರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗ ಆಗಿದೆ. ಹಾಗಾದ್ರೆ ನಮ್ಮ ಸಂವಿಧಾನದ 52ನೇ ವಿಧಿ ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರು, ರಾಷ್ಟ್ರದ ಪ್ರಥಮ ಪ್ರಜೆ, ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು ಹಾಗೂ 3 ಸೇನಾಪಡೆಗಳ ಮಹಾದಂಡನಾಯಕರು ಆಗಿರ್ತಾರೆ. ರಾಷ್ಟ್ರದ ಸಮಸ್ತ ಅಧಿಕಾರವೆಲ್ಲವೂ ಕೂಡ ಇವರ ಹೆಸರಿನಲ್ಲಿದ್ದು ಇವರು ಸರ್ವೋನ್ನತ ಸ್ಥಾನವನ್ನ ಹೊಂದಿದ್ದಾರೆ. ರಾಷ್ಟ್ರಪತಿಗಳು.
ಹಾಗಾದ್ರೆ ರಾಷ್ಟ್ರಪತಿಗಳನ್ನ ಹೇಗೆ ಅರ್ಥೈಸಿಕೊಳ್ಳಬಹುದು ಅಂದ್ರೆ ನೋಡಿ, ರಾಷ್ಟ್ರಪತಿಗಳು ಇವ್ರು ಏನಾಗಿದ್ದಾರೆ, ನಮ್ಮ 52ನೇ ಸಂವಿಧಾನದಲ್ಲಿ ರಾಷ್ಟ್ರಪತಿಯ ಸ್ಥಾನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರು. ಸಂವಿಧಾನದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳಾಗಿರ್ತಾರೆ. ಸಂವಿಧಾನದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳು. ರಾಷ್ಟ್ರದ ಪ್ರಥಮ ಪ್ರಜೆ ಯಾರು? ಅವರೇ ರಾಷ್ಟ್ರದ ಪ್ರಥಮ ಪ್ರಜೆ. ಅದ್ರ ಜೊತೆಗೆ ಆಗಲೇ ನೋಡಿದ್ರ ನಾಮಮಾತ್ರ ಮುಖ್ಯಸ್ಥರು, ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು ಇವು ಆಗಿರ್ತಾರೆ. ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು. ಕೊನೆಯದಾಗಿ ನಾವು ಹೇಳೋದಾದ್ರೆ ಮೂರು ಸೇನಾಪಡೆಗಳ ಮಹಾದಂಡನಾಯಕರು. ಮಹಾದಂಡನಾಯಕರು ಯಾರೋ ರಾಷ್ಟ್ರಪತಿಗಳು. ವಿದ್ಯಾರ್ಥಿಗಳೇ, ನಮ್ಮ ಸಂವಿಧಾನದ 52ನೇ ತಿದ್ದುಪಡಿಯು ರಾಷ್ಟ್ರಪತಿಗಳ ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರು, ರಾಷ್ಟ್ರದ ಪ್ರಥಮ ಪ್ರಜೆಗಳು, ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು, ಮೂರು ಸೇನಾಪಡೆಗಳ ಮಹಾದಂಡನಾಯಕರು ರಾಷ್ಟ್ರಪತಿಗಳು ಆಗಿರುತ್ತಾರೆ. ಹಾಗಾದರೆ ಸರ್ವೋನ್ನತ ಸ್ಥಾನ, ನಮ್ಮ ಭಾರತ ದೇಶದ ಸರ್ವೋನ್ನತ ಸ್ಥಾನ ಯಾವುದಪ್ಪ ಅಂತಂದ್ರೆ ಅದು ರಾಷ್ಟ್ರಪತಿಯ ಸ್ಥಾನ. ನೋಡಿ, ರಾಷ್ಟ್ರದ ಸಮಸ್ತ ಅಧಿಕಾರವೆಲ್ಲವೂ ಕೂಡ ರಾಷ್ಟ್ರಪತಿಗಳ ಹೆಸರಿನಲ್ಲಿದ್ದು ಇವರು ಸರ್ವೋನ್ನತ ಸ್ಥಾನವನ್ನ ಹೊಂದಿರುತ್ತಾರೆ. ಹಾಗಾದ್ರೆ ದೇಶದಲ್ಲಿ ಸರ್ವೋನ್ನತ ಸ್ಥಾನವನ್ನು ಹೊಂದಿರುವವರು ಯಾರು? ರಾಷ್ಟ್ರಪತಿಗಳು. ಹಾಗಾದ್ರೆ ಸಂವಿಧಾನದ 52 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನ ಅಳವಡಿಸಲಾಗಿದೆ. ಎಷ್ಟೇನದು? ಸಂವಿಧಾನದ ವಿಧಿ ಆರ್ಟಿಕಲ್ ನಂಬರ್ 52 ಮತ್ತು 55ರಲ್ಲಿ ರಾಷ್ಟ್ರಪತಿಯ ಆಯ್ಕೆಯ ಬಗ್ಗೆ ನಾವು ಸಂವಿಧಾನದಲ್ಲಿ ನೋಡಬಹುದಾಗಿದೆ. ರಾಷ್ಟ್ರಪತಿಯನ್ನ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ಮತ್ತು ದೆಹಲಿ, ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರ ವರ್ಗ ಚುನಾಯಿಸುತ್ತದೆ. ನೋಡಿ, ಹಾಗಾದ್ರೆ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡೋದು ಹೇಗೆ? ರಾಷ್ಟ್ರಪತಿಗಳ ಆಯ್ಕೆ ಹೇಗೆ ಮಾಡ್ತಾರೆ? ರಾಷ್ಟ್ರಪತಿಗಳ ಆಯ್ಕೆಯನ್ನ ಅಂದ್ರೆ ಒಂದೇನು, ಉಭಯ ಸದನಗಳ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು. ಸಂಸತ್ತಿನ ಉಭಯ ಸದನಗಳು ಯಾವುವು? ರಾಜ್ಯಸಭೆ ಮತ್ತು ಲೋಕಸಭೆ. ಉಭಯ ಸದನಗಳ ಚುನಾಯಿತ ಸದಸ್ಯರು. ಒಂದು. ಎರಡನೇ ಪಾಯಿಂಟ್ ಏನು? ಎಲ್ಲ ರಾಜ್ಯಗಳ ಮತ್ತು ದೆಹಲಿ, ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರು. ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾಯಿತ ವಿಧಾನಸಭಾ ಸದಸ್ಯರು. ಅದರ ಜೊತೆಗೆ ದೆಹಲಿ ಮತ್ತು ಪುದುಚೇರಿ ವಿಧಾನಸಭೆ. ದೆಹಲಿ ರಾಷ್ಟ್ರೀಯ ರಾಜಧಾನಿ, ಹಾಗಾಗಿ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತೇಳಿ ನಾವು ಏನು ಕರಿತೀವಲ್ಲ, ಅದು ನಮ್ಮ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಇದೆ. ಹಾಗಾಗಿ ಈ ಎರಡು ರಾಜ್ಯಗಳ ದೆಹಲಿಯನ್ನ ನಾವು ರಾಷ್ಟ್ರ ರಾಜಧಾನಿ ಪ್ರದೇಶ ಅಂತ ಹೇಳ್ತಿರ್ತೀವಿ. ಜೊತೆಗೆ ರಾಜ್ಯದ ಸ್ಥಾನಮಾನವನ್ನು ನೀಡಿದ್ದೇವೆ. ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಆಗಿದ್ದರೂ ಕೂಡ ಅಲ್ಲಿ ವಿಧಾನಸಭೆ ಈ ಅಸ್ತಿತ್ವದಲ್ಲಿ ಇರುವುದರಿಂದ ರಾಷ್ಟ್ರಪತಿಗಳನ್ನ ದೆಹಲಿ ಮತ್ತು ಪುದುಚೇರಿ ವಿಧಾನಸಭಾ ಚುನಾಯಿತ
ಚುನಾಯಿತ ಸದಸ್ಯರು ಆಯ್ಕೆಯನ್ನು ಮಾಡುತ್ತಾರೆ. ವಿದ್ಯಾರ್ಥಿಗಳ ಸರಿಯಾಗಿ ತಿಳ್ಕೊಳ್ಬೇಕು. ರಾಷ್ಟ್ರಪತಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಸಂವಿಧಾನದ 52 ಮತ್ತು 55ನೇ ವಿಧಿಗಳು ನಮಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿವೆ. ರಾಷ್ಟ್ರಪತಿಗಳ ಆಯ್ಕೆ ಹೇಗಾಗುತ್ತೆ ಅಂದ್ರೆ ಸಂಸತ್ತಿನ ಉಭಯ ಸದನಗಳ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ಚುನಾಯಿತ ವಿಧಾನಸಭಾ ಸದಸ್ಯರು ಮತ್ತು ದೆಹಲಿ ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರುಗಳೆಲ್ಲರೂ ಕೂಡ ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡ್ತಾರೆ. ಹಾಗಾದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರಿಗೆ, ಯಾರಿಗೆ? ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇವರ ಅಧಿಕಾರದ ಅವಧಿ 5 ವರ್ಷ. ಪುನರ್ ಆಯ್ಕೆಗೆ ಕೂಡ ಅರ್ಹರಾಗ್ತಾರೆ. ಸಂವಿಧಾನವನ್ನ ಏನಾದರೂ ಉಲ್ಲಂಘನೆ ಮಾಡಿದಲ್ಲಿ ರಾಷ್ಟ್ರಪತಿಯವರನ್ನ ಮಹಾಭಿಯೋಗಗೊಳಿಸುವಂತಹ ಅಧಿಕಾರ ಸಂಸತ್ತಿಗೆ ಇರುತ್ತದೆ. 5 ವರ್ಷ ಅಧಿಕಾರ ಅವಧಿ. ಎಷ್ಟು ವರ್ಷ? 5 ವರ್ಷ ಅಧಿಕಾರ ಅವಧಿ ಇರುತ್ತೆ. ಇವರು ಪ್ರಮಾಣ ವಚನ ಬೋಧಿಸೋರು ಯಾರು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಮುಖ್ಯ ನ್ಯಾಯಾಧೀಶರು ಪ್ರಮಾಣವನ್ನು ಬೋಧಿಸುತ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ಮಹಾಭಿಯೋಗ. ರಾಷ್ಟ್ರಪತಿಯವರನ್ನ ರಾಷ್ಟ್ರಪತಿ ಸ್ಥಾನದಿಂದ ಕೆಳಗಿಳಿಸುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಹಾಭಿಯೋಗ ಅಂತೀವಿ. ಮಹಾಭಿಯೋಗ ಅಂದ್ರೆ ಏನಪ್ಪ? ಸಂವಿಧಾನವನ್ನ ರಾಷ್ಟ್ರಪತಿಗಳು ಉಲ್ಲಂಘಿಸಿದರೆ ಅದನ್ನ ಮಹಾಭಿಯೋಗವನ್ನು ಮಾಡೋರು ಯಾರಪ್ಪ ಅಂದ್ರೆ ಸಂಸತ್ತಿನ ಉಭಯ ಸದನಗಳು ಸೇರಿ ರಾಷ್ಟ್ರಪತಿಯವರನ್ನ ಕೆಳಗಿಳಿಸಬಹುದು. ಹೇಗೆ ಇಳಿಸಬಹುದು? ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದೇ ಆದರೆ ರಾಷ್ಟ್ರಪತಿಗಳು, ಆಗ ಸಂಸತ್ತು ಮಹಾಭಿಯೋಗದ ಮುಖಾಂತರ ಅವರನ್ನ ಪದಚ್ಯುತಗೊಳಿಸುವಂತ ಅಧಿಕಾರವನ್ನ ಹೊಂದಿದೆ. ವಿದ್ಯಾರ್ಥಿಗಳೇ, ನಾವು ಈ ಅವಧಿಯಲ್ಲಿ ಸಂಸತ್ತಿನ ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಕೇಂದ್ರ ಕಾರ್ಯಾಂಗದ ಪ್ರಮುಖ ಅಂಶಗಳನ್ನ ಮತ್ತು ರಾಷ್ಟ್ರಪತಿಯ ಆಯ್ಕೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ಅವಧಿಯಲ್ಲಿ ನಾವು ಕಾರ್ಯಾಂಗದ ಕಾರ್ಯಗಳು ಮತ್ತು ಇತರ ವ್ಯಾಪ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.